ಏನು ನಿಮ್ಮ ಹೆಸರು? ಯಾವರು? ಸಾಲ್ಕಟ್ಟೆ ತಾಂಡೆ. ಯಾರ್ಯಾರಿದ್ದೀರಾ ನೀವು ಟೀಮಲ್ಲಿ? ಸರ್ ಇಲ್ಲ ಸರ್, ಸುರೇಶ್ ಅಂತ ಹೇಳ್ತಾ ಇದ್ದೀನಿ ಸರ್. ಸುರೇಶ್ ಅಂತ ನನಗೆ ಕರ್ಕೊಂಬಂದ ತಾಂಡು ಹೋಗ್ತಿದ್ದು. ಹೊತ್ತಿಗೆ ಸಿದ್ದರಾಮಣ್ಣ ಹಿಡಿದು ನನಗೆ ನೀನು ನಿಂತ್ಕೊಳ್ಳೋ ಅಂತು. ನಾನು ನಿಂತ್ಕೊಂಡು ಅವ್ನು ಸುರೇಶ್ ಓಡೋಗ್ಬಿಟ್ಟು. ಸುರೇಶ್ ಯಾವರು? ಮುದ್ದೇನಹಳ್ಳಿ. ಎಷ್ಟು ದಿನದಿಂದ ಈ ಥರ ಮಾಡ್ತಿದ್ದೀರಾ? ಇಲ್ಲ ಸರ್, ನಾನು ಹೋಗ್ತಿಲ್ಲ ಸರ್ ಕೆಲಸಕ್ಕೆ. ಇದೇ ಫಸ್ಟ್ ಟೈಮ್ ಬಂದಿರೋದ? ಅವ್ನು ಕರ್ಕೊಂಡು ಹೋದಾಗ ಹೋಗಿರೋ. ಪೊಲೀಸಿಗೆ ಕೊಡ್ಬೇಕಾ ನೀನೇ ಡೀಟೇಲ್ಸ್ ಹೇಳಮ್ಮ? ಹೇಳ್ತಿದ್ದೀನಿ ಸರ್. ಈ ಪೊಲೀಸಿಗೆ ಕರೆಸ್ಬೇಕಾ ನೀನು ಹೇಳ್ತೀಯ ಕರೆಕ್ಟಾಗಿ? ನಾನು ಹೇಳ್ತಾ ಇದ್ದೀನಿ. ಎಷ್ಟಿಂದ ಮಾಡ್ತಿದ್ದೆ ಕರೆಕ್ಟಾಗಿ ಹೇಳು. ಒಪ್ಕೊಂಡ್ಬಿಡು, ನಿಜ ಒಪ್ಕೊಡು, ಬಿಟ್ಟು ಕಳಿಸ್ತಾರೆ ಸರ್. ನಾನೇ ಈಗ ಒಪ್ಕೊಳ್ತಿದ್ದೀನ ಸರ್. ಎಷ್ಟಿಂದ ಮಾಡ್ತಿದ್ದೆ ಹೇಳು ಸರ್? ನಾನು ಯಾವತ್ತೂ ಹೋಗಿಲ್ಲ ಸರ್. ಕಾಡ್ಗಳಿಗೆ ಕಾಲಿಕ್ತಾನೆ. ಏನು ಸರ್, ಕಾಡ್ಗಳಿಗೆ ಯಾವತ್ತೂ ಹೋಗಿಲ್ಲ ಸರ್ ನಾನು. ಇವತ್ತು ಅವ್ನು ಕರ್ಕೊಂಡು ಹೋದಾಗ, ಅವ್ನು ಸುರೇಶ್ ಕರ್ಕೊಂಡು ಹೋದಾಗ ನಾವು ಮಣ್ಣು ನೋಡ್ತಿದ್ವಿ ಬಾ ಅಂತ ಕರ್ಕೊಂಡು ಹೋದಾಗ ಹೋಗಿದ್ದು ಸರ್. ಸುರೇಶ್ ಅಂದ್ರೆ ಯಾರಪ್ಪ? ಸಾಲ್ಕಟ್ಟೆ ತಾಂಡೆ. ಸಾಲ್ಕಟ್ಟೆ ತಾಂಡೆನ ಸುರೇಶ ಅಂದ್ರೆ? ಅಲ್ಲ, ಮುದ್ದೇನಹಳ್ಳಿ ಡ್ರೈವರು ಮಣ್ಣು ನೋಡ್ತಾನೆ. ಯಾರು ಟ್ಯಾಕ್ಟ್ರಿ ಡ್ರೈವರು? ರಮೇಶ್ ಅಣ್ಣ ಗಾಡಿಗೆ ಹೋಗ್ತಿದ್ದ. ಯಾವ ರಮೇಶ್ ಅಣ್ಣ? ರಮೇಶ್ ಅಣ್ಣ ಅಟ್ಟಿಬಾರಿ. ರಮೇಶ್ ಅಣ್ಣ ಗಾಡಿಯ ಅಟ್ಟಿಬಾರಿ ರಮೇಶ್ ಅಣ್ಣ ನಂಬರ್ ಐತಾ? ಅವ್ನು ಅವ್ರ ಮನೆ ಅಡ್ರೆಸ್ ಏನಾರ? ಸುರೇಶ್ ಅವ್ರ ಮನೆ ಅಡ್ರೆಸ್ ಬರೇ ಸುರೇಶ ಡ್ರೈವರ್. ಕ್ರಾಸಲ್ಲಂತೂ 24 ಗಂಟೆ ಕ್ರಾಸಲ್ಲಿ ಇರ್ತಾವೆ. ಫೋನ್ ನಂಬರು ಫೋನ್ಗಳು ಏನೋ ಇರ್ತಾವೆ ಕೊಟ್ರಿ ಇಲ್ಲಿ. ಫೋನ್ ಕೊಡ್ರಿ. ಇಂಥವ್ರು ಎಲ್ಲವಾಗಲೂ ತೋಟದಲ್ಲಿ ನಾವು ಎಲ್ಲ ಮಧ್ಯಾಹ್ನ ಟೈಮಲ್ಲಿ ಹೋಗಿರಲ್ಲ, ಎಲ್ಲೆಲ್ಲ ಹೋಗಿರ್ತೀವಿ ನಮ್ಮ ಕೆಲಸ ಇದ್ಮೇಲೆ. ನೀರಿಲ್ಲ ಇದಿಲ್ಲ ಅದಿಲ್ಲ ಬಂದು ಇದು ಮಾಡ್ಕೊಂಡು ಹಿಂಗೆಲ್ಲ ಮಾಡಿ ರಾತ್ರಿ ನಾವು ಬಂದು ಬೆಳಗ್ಗೆ ಬಂದು ಮಧ್ಯಾಹ್ನ ಹಿಂಗೆ ಕಿತ್ಕೊಂಡೋದು. ನಾವು ಸಾಯಂಕಾಲ ಬೆಳಗ್ಗೆ ಎದ್ದು ಬರ್ತೀವಿ, ಅದು ನೋಡ್ಕೊಂತಾರೆ ಟೈಮ್ ಕರೆಕ್ಟಾಗಿ. ಆ ಟೈಮಲ್ಲಿ ಬಂದು ಕಾಯಿ ಕಿತ್ಕೊಂಡು ಹೋಗೋದು, ಕೇಬಲ್ ಕಟ್ ಮಾಡ್ಕೊಂಡು ಹೋಗೋದು ಇವೆಲ್ಲ ಮಾಡ್ತಾರೆ. ಈಗ ಹಿಡ್ಕೊಂಡು ಕಟ್ ಹಾಕಿದ್ದೀವಿ. ಇವ್ರಿಗೆ ಏನು ಮಾಡಬೇಕು ಅಂತೇಳಿ ನೀವೇ ಇದು ಮಾಡ್ತೀವಿ, ನಾವೇ ಇದು ಮಾಡಬೇಕು, ಅದನ್ನ ಮಾಡ್ಕೊಂಡು ಇದು ಮಾಡಿರಿ. ಪೊಲೀಸ್ ಇಲಾಖೆಯಲ್ಲೂ ಬರ್ತಾರೆ. ಈಗ ಬಸ್ ತಿಂಗಳಿಗೆ ಒಂದ್ಸಲಿ ಬಂದು ಸೈನ್ ಮಾತ್ರ ಹಾಕಿಕೊಂಡು ಹೋಗ್ತಾರೆ. ಇಂಥ ಕಷ್ಟ ಸುಖಗಳು ಯಾವುದೇನೂ ಕೇಳಲ್ಲ. ಇಲ್ಲ ಬಂದು ಕೇಳಿದ್ರೆ ಸುಮ್ಮನೆ ನೋಡ್ತೀರಪ್ಪ ಮಾಡ್ತೀರಪ್ಪ ಅಂತ ಹೇಳ್ಬಿಟ್ಟು ಹೋಗ್ತಾರೆ. ಈಗ ನಾವು ಹಿಡಿದು ಕಟ್ ಹಾಕಿದ್ದೀವಿ ಇಲ್ಲಿ. ಇವ್ರಿಗೆ ಏನು ಮಾಡಬೇಕು, ನೀವು ಅದೇನು ಮಾಡ್ತಾರೆ, ನಾವು ಮಾಡಬೇಕು, ಏನಿಲ್ಲ ಮಾತಾಡಿ. ನಾವು ಇವರಿಗೆ ಸುಮ್ಮನೆ ಕರ್ಕೊಂಬಂದು ತೋಟದಿಂದ ಕಾಯಿ ಎಲ್ಲ ತಂದು ನೋಡಿ ಕಾಯಿ ಇಲ್ಲ ಐತೆ ತಗೊಂಬಂದು ಕಟ್ಟಾಕಿ ನಿಲ್ಲಿಸಿದೀವಿ. ಏನು ಹೊಡೆದು ಬಡ್ದು ಏನು ಮಾಡಿದೆ ಇನ್ನೂ ಯಾವುದು ಇನ್ನೂ ಇದು ಮಾಡಿಲ್ಲ. ನಾವು ಪೊಲೀಸ್ನವ್ರಿಗೆ ಒಂದ್ಸತಿ ಸೂಚನೆ ಕೊಡ್ತೀವಿ. ಕೊಟ್ಟಿದ್ದಾದ್ಮೇಲೆ ಅವ್ರು ಏನು ಹೇಳ್ತಾರೆ ಕೇಳ್ಕೊಂಡು ಆಮೇಲೆ ಬಂದಕ್ಕೆ ಅವ್ರ ಇದು ಮಾಡ್ಕೊಂಡು ಇವ್ರ ಮನೆಯವರಿಗೆ ಇವ್ರಿಗೆ ಎಲ್ಲ ಕಾಂಟ್ಯಾಕ್ಟ್ ಮಾಡಿ ನೋಡಿ ರಾಷ್ಟ್ರೀಯ ಇದು ಮಾಡಿ ಮಾತಾಡ್ತೀವಿ. ಕುಡಿದ್ರೂ ಜಲ ಬರ್ತಾ ಇಲ್ಲ, ನೀರಿಂದು ತುಂಬಾ ದುಸ್ಥಿತಿನಲ್ಲಿ ರೈತ ಇದ್ದಾರೆ ಅಂತಂದ್ರೆ ಕಷ್ಟ ಬಿದ್ದು ಮಾಡ್ರೆ ಉಳಿಸ್ಕೊಂಡ್ರೆ ಫಸಲನ್ನ ಬಂದು ಕದ್ದು ಕಿತ್ಕೊಂಡು ಹೋದೆ ಜೀವನ ಮಾಡೋದು ಹೇಗೆ ಮನುಷ್ಯರು ಅಲ್ವಾ? ರೈತರ ಜೀವನ ಸಂಕಷ್ಟದಲ್ಲಿದೆ. ಅದ್ರೊಳಗೆ ಇವರೆಲ್ಲ ಭಾಳ ನಿಗುವಾಗಿ ಇವರೇ ಮಾಡಿ ಬಿಟ್ಟಾಕಿರೋದಂಗೆ ಕಾಯಿ ಕಿತ್ಕೊಂಡೋದು ಬದುಕೋದು ಹೆಂಗೆ? ಇಂಥ ಕಳ್ಳ ಕಾಕರು ಎಲ್ಲ ಸೇರ್ಕೊಂಡ್ರೆ ಅಕ್ಕಪಕ್ಕ ಇಲಾಖೆ ಏನು ಮಾಡ್ತಾ ಇದೆ? ಇದನ್ನೆಲ್ಲ ಸುತ್ತಮುತ್ತ ಮೋಟ್ರುಗಳು, ಪೈಪ್ಗಳು, ಸ್ಟಾರ್ಟರ್ಗಳು ಕದ್ಕೊಂಡು ಹೋಗ್ತಾರಲ್ಲ, ಜೀವನ ಮಾಡೋದು ಹೆಂಗೆ ರೈತರು ಅಂತ ತುಂಬ ಸಂಕಷ್ಟದಲ್ಲಿದೆ. ಇವ್ರಿಗೆ ಏನಾದ್ರು ಸರಿಯಾದ ವ್ಯವಸ್ಥೆ ಮಾಡಿ ಇವ್ರಿಗೆ ಸರಿ ಇಲ್ಲ ಹೇಳ್ಬೇಕು. ಸರ್ ನಿಮ್ಮ ಹೆಸರು ಹೇಳಿ, ನಿಮ್ಮ ಹೆಸರು ಊರು? ನಮ್ಮದು ಜಯಣ್ಣ ಸರ್, ಮಾಳಿಗೆಯಲ್ಲಿ. ಆ ಸುತ್ತಮುತ್ತ ಎಲ್ಲ ತಲು ಕಳ್ತನ ಮಾಡಿದ್ದಾರೆ ಪೂರ. ಎಲ್ಲ ಕತ್ತಿರ್ತಾರೆ, ಎಲ್ಲ ಕಳ್ತನ ಮಾಡಿದ್ದಾರೆ. ಯಾರು ನಿಮಗೆ ಸಿಕ್ಕಿಲ್ಲ? ಯಾರು ಸಿಕ್ಕಿಲ್ಲ. ನೀವು ಸಣ್ಣ ಆಗ್ಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ.